ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಬದ್ನಿಕಾಯಿನ ಯೂಸ್ ಮಾಡಿಕೊಂಡು ಚಪಾತಿ ಮತ್ತು ರೊಟ್ಟಿಗೆ ಸ್ಪೆಷಲ್ ಆಗಿರುವಂಥ ವೆರಿ ಕ್ವಿಕ್ಕಾಗಿ ರೆಡಿ ಆಗುವಂಥ ಒಂದು ಸೈಡ್ ಡಿಶ್ನ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಸೊ ಫಸ್ಟಿಗೆ ನಾ ಇಲ್ಲೇ ಒಂದು ಪ್ಯಾನ್ಗೆ ಒಂದು 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೊಳತ್ತೀನಿ. ಎಣ್ಣೆನ ನಾನು ಫಸ್ಟು ಚಲೋತ್ನಂಗೆ ಬಿಸಿ ಮಾಡ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಸಾಸಿವೆ ಹಾಕೋತೀನಿ. ಸಾಸಿವೆ ಚಟ ಅಂದ ತಕ್ಷಣ ಒಂದು ಅರ್ಧ ಚಮಚದಷ್ಟು ನಾನು ಇದಕ್ಕೆ ಜೀರಿಗೆನ ಹಾಕೋತೀನಿ. ಇವು 2 ಚಟ ಆದಮೇಲೆ ಉದ್ದುದಕ್ಕೆ ಹೆಚ್ಕೊಂಡಂಥ ಒಂದು ಉಳ್ಳಾಗಡ್ಡಿನ ನಾನು ಹಾಕ್ಕೊಳಕತ್ತೀನಿ, ದೊಡ್ಡದು ಉಳ್ಳಾಗಡ್ಡಿ. ಸೊ ಈ ಉಳ್ಳಾಗಡ್ಡಿ ಹಾಕೊಂಡ್ಮೇಲೆ ಇದನ್ನು ಚಲೋ ಮಿಕ್ಸ್ ಮಾಡ್ಕೊಂಡು ಒಂಚೂರು ಲೈಟಾಗಿ ಫ್ರೈ ಮಾಡೋಣ. ಸೊ ಲೈಟಾಗಿ ಅಂತಂದ್ರೆ ಉಳ್ಳಾಗಡ್ಡಿ ಇದೇನೈತಲ್ಲ ಗ್ಲಾಸಿ ಲುಕ್ ಬರಬೇಕು, ಅಲ್ಲಿ ಮಟನು ಇದನ್ನು ಫ್ರೈ ಮಾಡೋಣ. ಸೊ ನೋಡಿರಿ, ಉಳ್ಳಾಗಡ್ಡಿ ಫ್ರೈ ಆಗ್ಯಾವ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಅಲ್ಲ ಬೆಳ್ಳುಳ್ಳಿದ ಜಜ್ಕೊಂಡಂಥ ಪೇಸ್ಟ್ ಹಾಕ್ಕೊಳತ್ತೀನಿ. ಇದನ್ನು ಫೈನಾಗಿ ಪೇಸ್ಟ್ ಮಾಡಬೇಡ್ರಿ, ಇದನ್ನು ಜಸ್ಟ್ ಕ್ರಶ್ ಆಗೇ ಮಾಡಿರಿ. ಅಂದ್ರೆ ಅದು ಬಾಯೊಳಗೆ ಸಿಕ್ಕಾಗ ಪಲ್ಯ ಭಾರಿ ಟೇಸ್ಟಾಗಿ ಬರ್ತೈತಿ. ನೆಕ್ಸ್ಟ್ ಈಗ ನಾ ಇದಕ್ಕೆ ಹಸೆ ಮೆಣಸಿನ್ಕಾಯ್ದ ಪೇಸ್ಟನ್ನು ಹಾಕ್ಕೋತೀನಿ. ಮೆಣಸಿನ್ಕಾಯಿನ ಜಸ್ಟ್ ನಾನು ಉಪ್ಪು ಸೇರಿಸಿ ಮಿಕ್ಸಿ ಮಾಡ್ಕೊಂಡೇನಿ. ಮತ್ತು ಒಂದು 4 ಮೆಣಸಿನ್ಕಾಯಿ ಸಣ್ಣ 4 ಮೆಣಸಿನ್ಕಾಯಿನ ಹಾಕ್ಕೊಂಡೇನಿ. ಈಗ ಮೆಣಸಿನ್ಕಾಯಿನ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಬರ್ರಿ ಇದನ್ನೀಗ ಫಸ್ಟ್ ಚಲೋ ಮಿಕ್ಸ್ ಮಾಡೋಣ. ಈಗ ನಾ ಇದಕ್ಕೆ ಒಂದು 2ರಿಂದ 3 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪೌಡರ್ ಹಾಕ್ಕೊಂಡೇನಿ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲನ ಹಾಕ್ಕೊಂಡೇನಿ. ಇದಿಷ್ಟು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ನೆಕ್ಸ್ಟ್ ನಾನು ಇದಕ್ಕೆ ತುರಿದು ಇಟ್ಕೊಂಡಂಥ ಒಂದು 3ರಿಂದ 4 ಚಮಚದಷ್ಟು ಹಸಿ ಕೊಬ್ಬರಿನ ಹಾಕ್ಕೊಳತ್ತೀನಿ. ನೀವು ಮಿಕ್ಸಿ ಮಾಡಿನಾದರೂ ಹಾಕ್ಕೋಬೋದು, ನೀರು ಹಾಕ್ಲಂಗೆ ಕೊಬ್ಬರಿ ತುರಿನ ಹಾಕ್ರಿ. ಸೊ ನೆಕ್ಸ್ಟ್ ಇದೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಗ್ಯಾಸ್ ಫುಲ್ ಲೋ ಇಟ್ಕೊರಿ, ಇಲ್ಲಾಂದ್ರೆ ಹೊತ್ಕೊಂಡ್ಬಿಡ್ತೈತಿ. ಈಗ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ಉಪ್ಪು ಮತ್ತು ನೋಡಿ ಆಮೇಲೂ ಹಾಕ್ಕೋಬೋದು. ಇದಾದಮೇಲೆ ಈಗ ನಾನು ಉದ್ದುದ್ಕ ಹೆಚ್ಕೊಂಡಂಥ ಒಂದು 3 ಟೊಮ್ಯಾಟೋನ ಹಾಕ್ಕೊಂಡೀನಿ. ಟೊಮೆಟೊ ಹಾಕ್ಕೊಂಡ್ಮೇಲೆ ಚಲೋ ಮಿಕ್ಸ್ ಮಾಡಿ, ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿ ಮಟ್ಟ ಇದನ್ನು ಚಲೋ ಬೇಯಿಸ್ಕೊಳ್ಳೋಣಂತ. ಟೊಮ್ಯಾಟೊ ಬೆಂದಷ್ಟು ಟೇಸ್ಟಾಗಿ ಬರ್ತೈತಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು 4 ಬದ್ನಿಕಾಯಿನ ಉದ್ದುದಕ್ಕೆ ಹೆಚ್ಚಿ ಹಾಕ್ಕೊಳಕತ್ತೀನಿ. ನೀವು ಟೊಮ್ಯಾಟೊ ಬದಲಿ ಹುಣಸೆ ಹಣ್ಣಿನ ರಸನೂ ಹಾಕ್ಕೋಬೋದು, ಬಟ್ ಟೊಮೆಟೊ ಹಾಕಿ ನೋಡಿರಿ ಭಾರಿ ಮಸ್ತ್ ಬರ್ತೈತಿ. ಬದ್ನಿಕಾಯಿ ಹಾಕಿದ್ಮೇಲೆ ಮಸಾಲೆ ಜೊತೆ ಚಲೋತ್ನಂಗೆ ಮಿಕ್ಸ್ ಮಾಡೋಣಂತ. ನೆಕ್ಸ್ಟ್ ಒಂದು ಮೀಡಿಯಮ್ ಫ್ಲೇಮ್ನಾಗ ಬದ್ನಿಕಾಯಿ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಬೇಕು, ಅಲ್ಲಿ ಮಟ್ಟ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣಂತ. ಬದ್ನಿಕಾಯಿ ಎಣ್ಣೆ ಒಳಗೆ ಫ್ರೈ ಆದಮೇಲೆ ಇದಕ್ಕೆ ನೀರು ಹಾಕ್ಕೊಳ್ಳೋಣಂತ. ನೀರು ನಾ ಇಲ್ಲೇ 1.5 ಲೋಟದಷ್ಟು ನೀರು ಹಾಕ್ಕೊಳತ್ತೀನಿ. ಅಂದ್ರೆ ಇದೇನು ಬದ್ನಿಕಾಯಿ ಅದಾವಲ್ಲ ಅವೆಲ್ಲ ನೀರೊಳಗೆ ಮುಣಗಬೇಕು, ಅಷ್ಟು ನೀರನ್ನ ಇದಕ್ಕೆ ಹಾಕ್ಕೋಬೇಕು. ಮತ್ತು ಒಂದು 3ರಿಂದ 4 ಕುದಿ ಚಲೋತ್ನಂಗೆ ಕುದಿಸ್ಕೊಳ್ಳೋಣಂತ. ಕುದಿಸ್ಕೊಂಡ್ಮೇಲೆ ಬದ್ನಿಕಾಯಿ ಕುದ್ದಾವ ಅಂತೇಳಿ ಹೆಂಗೆ ಗೊತ್ತಾಗ್ತೈತೆ ಅಂದ್ರೆ, ಒಂದು ಯಾವ್ದಾರ ಬದ್ನಿಕಾಯಿ ಹೋಳನ್ನು ಸ್ಪೂನ್ಲೇ ಪ್ರೆಸ್ ಮಾಡಿ ನೋಡಿರಿ, ಅದು ಮೆತ್ತಗಾಗಿ ಸ್ಪೂನ್ ಒಳಗೆ ಹೋಗಾಕತ್ತೈತಂದ್ರೆ ಪಲ್ಯ ಬೆಂದತಿ ಅಂತ ಅರ್ಥ. ಸೊ ಬರ್ರಿ ನಾನು ಅಲ್ಲಿ ಮಟ್ಟ ಇದನ್ನು ಕುದಿಸ್ಕೊತೀನಿ. ನೋಡಿರಿ ಪಲ್ಯ ಚಲೋತ್ನಂಗೆ ಕುದ್ದೈತಿ. ಈಗ ಒಂದು ಹೋಳನ್ನ ನಾನು ನಿಮಗೆ ಪ್ರೆಸ್ ಮಾಡಿ ತೋರಿಸ್ತೀನಿ. ಸ್ಪೂನ ಒಳಗೆ ಹೋಗಾಕತ್ತೈತಿ ಅಂದ್ರೆ ಪಲ್ಯ ರೆಡಿ ಆಗೈತಿ. ಪಲ್ಯ ಭಾರಿ ಮಸ್ತ್ ಆಗ್ತೈತಿ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ. ಮ್ಯಾಲೆ ಕೊತ್ತಂಬರಿ ಸ್ವಲ್ಪ ಉದುರಿಸ್ಕೊಂಡು ಗಾರ್ನಿಷ್ ಮಾಡ್ಕೊಂಡ್ವಿ ಅಂದ್ರೆ ನಾನು ಮಾಡಿದಂಥ ಚಪಾತಿ ರೊಟ್ಟಿದ ಸೈಡ್ ಡಿಶ್ ರೆಡಿ ಆಗ್ತೈತಿ ನೋಡಿರಿ. ಬರ್ರಿ ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಚಪಾತಿ ರೊಟ್ಟಿಗೆ ಸೈಡ್ ಡಿಶ್ ಆಗಿ ಬದ್ನಿಕಾಯಿನ ಯೂಸ್ ಮಾಡಿಕೊಂಡು ಮಾಡಿದಂಥ ಸೈಡ್ ಡಿಶ್ ರೆಡಿ ಆಗೈತಿ ನೋಡಿರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳ ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.